ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಈಗ ಎಡಪ್ಪಾಡಿ ಪಳನಿಸ್ವಾಮಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇವತ್ತೇ ಭೇಟಿಯಾಗೋದಕ್ಕೆ ರಾಜಭವನದಿಂದ ಈಗ ಕಾಲಾವಕಾಶ ಲಭ್ಯ ಆಗಿದ್ದು, ಪಳನಿಸ್ವಾಮಿ ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಸಿ ವಿದ್ಯಾಸಾಗರ್ ರಾವ್ ಭೇಟಿಗೆ ಪಳನಿಸ್ವಾಮಿಗೆ ಈಗ ಕಾಲಾವಕಾಶವನ್ನ ಕಲ್ಪಿಸಲಾಗಿದೆ. ತಮಿಳುನಾಡು ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ರಾವ್ ಅವರನ್ನ ಭೇಟಿಯಾಗೋದಕ್ಕೆ ಈಗ ಶಾಸಕಾಂಗ ಪಕ್ಷದ ನಾಯಕ ಪಳನಿಸ್ವಾಮಿಗೆ ಕಾಲಾವಕಾಶವನ್ನ ಕೊಡಲಾಗಿದೆ. ಇವತ್ತೇ ಅವರು ಭೇಟಿಯಾಗಬಹುದು ಅಂತ ರಾಜಭವನದ ಮೂಲಗಳು ಈಗ ಅನುಮತಿಯನ್ನ ಕೊಟ್ಟಿವೆ. ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಈಗ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಏನು ಶಶಿಕಲಾ ಆಯ್ಕೆ ಮಾಡಿದ್ದಾರೆ. ಪಳನಿಸ್ವಾಮಿ ಆಯ್ಕೆ ಮಾಡಿದ ನಂತರ ಸರ್ಕಾರ ರಚನೆಗೆ ಅವಕಾಶ ಕೊಡಿ, ಆಹ್ವಾನ ಕೊಡಿ ಅಂತ ಶಾಸಕರು ಕೂಡ ಒಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಇನ್ನು ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಸಾಕಷ್ಟು ಪ್ರಯತ್ನ ಪಡ್ತಾನೆ ಇದ್ರು. ಅವಾಗಿಂದ ಕೂಡ ಇಲ್ಲಿ ತನಕ ಅವರಿಗೆ ಯಾವುದೇ ಆ ಮಾಹಿತಿ ಸಿಕ್ಕಿರಲಿಲ್ಲ. ಆದ್ರೆ ಈಗ ರಾಜ್ಯಪಾಲರ ಭೇಟಿಗೆ ಎಡಪ್ಪಾಡಿ ಪಳನಿಸ್ವಾಮಿಗೆ ಅವಕಾಶವನ್ನ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹಾಗೆ ಇವತ್ತೇ ಭೇಟಿಯಾಗೋದಕ್ಕೆ ರಾಜಭವನದಿಂದ ಕಾಲಾವಕಾಶವನ್ನ ಕೂಡ ನಿಗದಿ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪಳನಿಸ್ವಾಮಿ ಈಗ ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಇನ್ನು ಶಶಿಕಲಾ ನಟರಾಜನ್ ಶಾಸಕಾಂಗ ಪಕ್ಷದ ನಾಯಕಿಯಾಗಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ಜೈಲು ಶಿಕ್ಷೆ ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ 4 ವರ್ಷ ಜೈಲು ಶಿಕ್ಷೆಗೆ ಅವರು ಒಳಗಾದ ಹಿನ್ನೆಲೆಯಲ್ಲಿ ಶಶಿಕಲಾ ನಟರಾಜನ್ ಈಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಏನು ಆಯ್ಕೆ ಮಾಡಿದ್ದಾರೆ. ಈಗ ಸದ್ಯ ಎಡಪ್ಪಾಡಿ ಪಳನಿಸ್ವಾಮಿ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡಬೇಕು ಅಂತ ರಾಜ್ಯಪಾಲರ ಹತ್ರ ಮನವಿ ಮಾಡಿಕೊಳ್ಳೋದಕ್ಕೆ ಅವರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಇವತ್ತು. ಆದ್ರೆ ಇಲ್ಲಿ ತನಕ ಕಾಲಾವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಈಗ ರಾಜಭವನ ಕಾಲಾವಕಾಶವನ್ನ ನಿಗದಿ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು, ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ಅವರನ್ನ ಭೇಟಿ ಮಾಡೋದಕ್ಕೆ ಪಳನಿಸ್ವಾಮಿಗೆ ಈಗ ಕಾಲಾವಕಾಶ ಕಲ್ಪಿಸಲಾಗಿದೆ. ಇನ್ನು ಪಳನಿಸ್ವಾಮಿ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಭೇಟಿಯಾದ ನಂತರ ಸರ್ಕಾರ ರಚನೆಗೆ ಆಹ್ವಾನ ಕೊಡಿ ಅಂತ ರಾಜ್ಯಪಾಲರನ್ನ ಮನವಿ ಮಾಡಿಕೊಳ್ತಾರೆ. ಹಾಗೆ ಬಹುಮತ ಸಾಬೀತುಪಡಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ರಾಜ್ಯಪಾಲರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ಯಾವ ರೀತಿಯ ನಡೆಯನ್ನ ಅನುಸರಿಸ್ತಾರೆ ಅನ್ನೋದನ್ನ ಈಗ ಮುಂದೆ ಕಾದು ನೋಡಬೇಕಾಗಿದೆ. ಸದ್ಯ ಇವತ್ತೇ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಪಳನಿಸ್ವಾಮಿ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕನಾಗಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ಈಗ ರಾಜ್ಯಪಾಲರನ್ನ ಕೆಲವೇ ಹೊತ್ತಲ್ಲಿ ಭೇಟಿಯಾಗಲಿದ್ದಾರೆ. ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ಅವರನ್ನ ಸ್ವಲ್ಪ ಹೊತ್ತಲ್ಲಿ ಈಗ ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿಯಾಗಲಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಎಐಎಡಿಎಂಕೆ ಪಕ್ಷದ ಶಾಸಕಾಂಗ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಿ ಅಂತ ಶಶಿಕಲಾ ಕ್ಯಾಂಪ್ನ ಶಾಸಕರು ರಾಜ್ಯಪಾಲರಿಗೇನು ಪತ್ರವನ್ನ ಕೊಡಲಿದ್ದಾರೆ ಅಂತ ಹೇಳಲಾಗಿದ್ದು, ಪಳನಿಸ್ವಾಮಿ ಈಗ ರಾಜ್ಯಪಾಲರ ಜೊತೆಗೆ ಶಾಸಕರ ಬೇಡಿಕೆ, ತಮ್ಮ ಮುಂದಿನ ಒಂದು ಆಲೋಚನೆ ಎಲ್ಲದರ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಹಾಗೆ ರಾಜ್ಯಪಾಲರ ಬಳಿ ಸರ್ಕಾರ ರಚನೆಗೆ ಆಹ್ವಾನ ಕೊಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಕೆಲವೇ ಹೊತ್ತಲ್ಲಿ ರಾಜ್ಯಪಾಲರನ್ನ ಅವರು ಭೇಟಿಯಾಗಲಿದ್ದಾರೆ. ಇನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಪಳನಿಸ್ವಾಮಿ ಆಯ್ಕೆಯಾದ ನಂತರ ರಾಜ್ಯಪಾಲರನ್ನ ಭೇಟಿಯಾಗಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ರಾಜಭವನದಿಂದ ಮಾಹಿತಿ ಲಭ್ಯ ಆಗಿರಲಿಲ್ಲ, ಕಾಲಾವಕಾಶ ನಿಗದಿ ಆಗಿರಲಿಲ್ಲ. ಆದ್ರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಪಳನಿಸ್ವಾಮಿಗೆ ಕಾಲಾವಕಾಶವನ್ನ ಕೊಡಲಾಗಿದೆ. ಇವತ್ತೇ ರಾಜ್ಯಪಾಲರನ್ನ ಭೇಟಿಯಾಗುವಂತೆ ಸೂಚನೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಸ್ವಲ್ಪ ಹೊತ್ತಲ್ಲಿ ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲ ಸಿ ವಿದ್ಯಾಸಾಗರ್ ಅವರನ್ನ ಪಳನಿಸ್ವಾಮಿ ಭೇಟಿಯಾಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಈಗ ಗೋಲ್ಡನ್ ಬೇ ರೆಸಾರ್ಟ್ ಸಮೀಪದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್ ಬುರ್ಲಿ, ಈಗ ರಾಜಭವನದಿಂದ ಅನುಮತಿ ಸಿಕ್ಕಿದೆ, ಕಾಲಾವಕಾಶ ನಿಗದಿಪಡಿಸಲಾಗಿದೆ ಪಳನಿಸ್ವಾಮಿಗೆ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಎಷ್ಟೊತ್ತಿಗೆ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ, ಮತ್ತೆ ಅವರೊಬ್ಬರೇ ತೆರಳ್ತಾರಾ ಅಥವಾ ಅವ್ರ ಜೊತೆಗೆ ಶಶಿಕಲಾ ಕ್ಯಾಂಪ್ನ ಶಾಸಕರೆಲ್ಲರೂ ಕೂಡ ತೆರಳಲಿದ್ದಾರಾ, ಯಾವ ರೀತಿ? ಸುಕನ್ಯಾ, ಏನಂದ್ರೆ ಕಳೆದ 10 ದಿನಗಳಿಂದಲೂ ಕೂಡ ರಾಜ್ಯಪಾಲರನ್ನ ಭೇಟಿ ಆಗಬೇಕು ಅನ್ನುವಂತ ಇಚ್ಛೆಯನ್ನ ಎಐಎಡಿಎಂಕೆಯ ಶಶಿಕಲಾ ನಟರಾಜನ್ ಅವರ ಬಣದ ಶಾಸಕರು ಶಶಿಕಲಾ ನಟರಾಜನ್ ನೇತೃತ್ವದಲ್ಲಿ ಭೇಟಿ ಆಗಬೇಕು ಅನ್ನುವಂತ ಒಂದು ಇಚ್ಛೆಯನ್ನ ಇಟ್ಕೊಂಡಿದ್ರು. ಜೊತೆಗೆ ಸಾಕಷ್ಟು ಮನವಿಯನ್ನ ಮಾಡಿಕೊಂಡು ಪತ್ರವನ್ನು ಕೂಡ ಬರೆದಿದ್ರು. ಆದ್ರೆ ಈಗ ರಾಜ್ಯಪಾಲರು ಭೇಟಿಯನ್ನ ನಿರಾಕರಿಸಿದ್ರು. ಇದೀಗ ಪಳನಿಸ್ವಾಮಿ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಂಜೆ 5:30 ಹೊತ್ತಿಗೆ
ಬಂದು ಭೇಟಿಯಾಗಿ ಅನ್ನುವಂತ ಸೂಚನೆ ರಾಜಭವನದಿಂದ ಇದೀಗ ಶಶಿಕಲಾ ನಟರಾಜನ್ ಅವರ ಬಣಕ್ಕೆ ಸಿಕ್ಕಿರುವಂತದ್ದು. ಈ ಕಾರಣಕ್ಕಾಗಿ ಗೋಲ್ಡನ್ ಬೇ ರೆಸಾರ್ಟ್ ನಿಂದ 12 ಶಾಸಕರ ನೇತೃತ್ವದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ರಾಜಭವನಕ್ಕೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈ ಕಾರಣಕ್ಕಾಗಿಯೇ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಗೋಲ್ಡನ್ ಬೇ ರೆಸಾರ್ಟ್ ನ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಇನ್ನೇನು ಕೆಲ ಹೊತ್ತಿನಲ್ಲೇ ಅಂದ್ರೆ 5:30 ಗಂಟೆಗೆ ಬಂದು ಭೇಟಿಗೆ ಅವಕಾಶ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಪಳನಿಸ್ವಾಮಿ ಗೋಲ್ಡನ್ ಬೇ ರೆಸಾರ್ಟ್ ನಿಂದ ತೆರಳುತ್ತಾರೆ. ಈ ಕಾರಣಕ್ಕಾಗಿ ತೆರಳೋದಕ್ಕೆ ಅವಕಾಶವನ್ನು ಕೂಡ ಸಂಪೂರ್ಣವಾಗಿ ಮಾಡಲಾಗಿದೆ. ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರದು. ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಸಚಿವರ ವೆಹಿಕಲ್ಗಳು, ಇದೀಗ ಒಬ್ಬ ಸಚಿವರ ವೆಹಿಕಲ್ ಹೊರಗಡೆ ಬರ್ತಾ ಇದೆ. ಅದರ ಜೊತೆಗೆ ಅದರ ಹಿಂಭಾಗದಲ್ಲೇ ಸಾಕಷ್ಟು ವೆಹಿಕಲ್ಗಳು ಕೂಡ ಬರ್ತಾ ಇವೆ. ಏನು ರಾಜಭವನಕ್ಕೆ ಭೇಟಿಗೆ ಅವಕಾಶ ಕೊಟ್ಟ ನಂತರದಲ್ಲಿ 5:30 ಗಂಟೆಗೆ ಬಂದು ಭೇಟಿಯಾಗಿ ಅನ್ನುವಂತ ಅವಕಾಶವನ್ನ ರಾಜ್ಯಪಾಲರು ನೀಡಿದ್ರು. ರಾಜ್ಯಪಾಲರ ಭೇಟಿಗೆ ಇದೀಗ ಶಾಸಕರ ನೇತೃತ್ವದಲ್ಲಿ ಪಳನಿಸ್ವಾಮಿ ತೆರಳುತ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗುತ್ತೆ. ಸಚಿವರ ಕಾರುಗಳು ಇದೀಗ ಗೋಲ್ಡನ್ ಬೇ ರೆಸಾರ್ಟ್ ನಿಂದ ಹೊರ ಹೋಗ್ತಾ ಇವೆ. 5:30ಕ್ಕೆ ಗವರ್ನರ್ ಅನ್ನ ಭೇಟಿ ಆಗ್ತಾರೆ. ಅಲ್ಲಿ ಯಾವ ರೀತಿಯಾದಂತ ಮಾತುಕತೆಗಳು ನಡೀತವೆ ಅನ್ನೋದರ ಮೇಲೆ ಇಡೀ ತಮಿಳುನಾಡು ರಾಜಕೀಯ ನಿಂತಿದೆ. ಸುಕನ್ಯಾ, ಏನು ಅಂದ್ರೆ ಕಳೆದ 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಏನು ಓ ಪನ್ನೀರ್ಸೆಲ್ವಂ ರಾಜೀನಾಮೆ ನೀಡಿದ ನಂತರದಲ್ಲಿ ಇಲ್ಲೂವರೆಗೂ ಕೂಡ ತಮಿಳುನಾಡಿನಲ್ಲಿ ಹಂಗಾಮಿ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಸರ್ಕಾರ ರಚಿಸೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನ ಕೊಟ್ಟಿರಲಿಲ್ಲ. ಪದೇ ಪದೇ ಶಶಿಕಲಾ ನಟರಾಜನ್ ಪತ್ರವನ್ನ ಬರೆದು ಅವಕಾಶ ಕೇಳಿದ್ರು ಕೂಡ ಅವರಿಗೆ ಭೇಟಿ ಆಗೋದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಶಾಸಕರ ಬೆಂಬಲ ಇದೆ ಅನ್ನುವಂತಹ ಪತ್ರ ರವಾನಿಸಿದ್ರು ಕೂಡ ಭೇಟಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಇವತ್ತು ತೀರ್ಪು ಹೊರಬಂದ ನಂತರದಲ್ಲಿ ಶಶಿಕಲಾ ನಟರಾಜನ್ ಅವರಿಗೆ ಜೈಲು ಶಿಕ್ಷೆಯಾದ ನಂತರದಲ್ಲಿ ಇದೀಗ ರಾಜ್ಯಪಾಲರು ಅವರ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಏನು ಎಐಡಿಎಂಕೆಯ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ 5:30 ಹೊತ್ತಿಗೆ ತಮಿಳುನಾಡಿನ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರನ್ನ ಭೇಟಿ ಆಗ್ತಾರೆ. ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ತಮ್ಮ ಬಳಿ ಇರುವಂತಹ ಮ್ಯಾಜಿಕ್ ನಂಬರ್ ಇದೆ ಎನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪತ್ರಗಳನ್ನು ಕೂಡ ನೀಡುವಂತಹ ಸಾಧ್ಯತೆ ಇದೆ. ಎಷ್ಟು ಜನ ಶಾಸಕರು ತಮ್ಮ ಬೆಂಬಲಕ್ಕೆ ಇದ್ದಾರೆ ಎನ್ನುವಂತಹ ಪತ್ರಕ್ಕೂ ಕೂಡ ಸಹಿ ಹಾಕಿ ನೀಡುವಂತಹ ಸಾಧ್ಯತೆ ಇದೆ. ಇವತ್ತು ಆ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾದ ನಂತರದಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು, ಯಾವೆಲ್ಲ ರಾಜಕೀಯ ಚಟುವಟಿಕೆಗಳು ತಮಿಳುನಾಡಿನಲ್ಲಿ ನಡೀತವೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸುಕನ್ಯಾ, ಧನ್ಯವಾದ ಆನಂದ್.